ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ಯಹ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಅಂತ್ಯಕಾಲದಲ್ಲಿ ಭಗವಂತನ ನಾಮ ನಾರಾಯಣ, ಕೃಷ್ಣ ಇತ್ಯಾದಿಗಳನ್ನು ಹೇಳೋದಕ್ಕೆ ಕಷ್ಟ ಅನಿಸಬಹುದು ಕೆಲವರಿಗೆ. ನಮ್ಮ ಪರಿಸ್ಥಿತಿ ಅಂತ್ಯಕಾಲದಲ್ಲಿ ಹೇಗಿರುತ್ತೋ ತಿಳಿಯದು. ಹೀಗಾಗಿ ಭಗವಂತ ಇಲ್ಲಿ ಪ್ರಣವ ಅಕ್ಷರವನ್ನು ಹೇಳ್ತಾ ಇದ್ದಾನೆ. ಅದೊಂದು ಆ ಒಂದು ಓಂಕಾರ ಅಂತ ಏನು ಹೇಳ್ತೀವಿ ಅದನ್ನು ಒಂದು ಹೇಳಿಬಿಟ್ಟರೆ ಸಾಕು, ಅವನು ಸತ್ಯಲೋಕವನ್ನು ಸೇರ್ತಾನೆ. ಅದನ್ನು ಹೇಳೋದ್ರಿಂದ ಅವನು ಬ್ರಹ್ಮ ಸತ್ಯಲೋಕವನ್ನು ಸೇರ್ತಾನೆ. ಅಲ್ಲಿ ಪುನಃ ಅವನಿಗೆ ಸದ್ಗತಿ ಬಂದು ಭೂಮಿಗೆ ಬಂದು ಪುನಃ ಭಗವಂತನ ಧಾಮವನ್ನು ಸೇರ್ತಾನೆ. ಆದರೆ ಅವನು ಸಂಪೂರ್ಣವಾಗಿ ಮೊದಲಿಂದನೂ ಭಕ್ತನೇ ಆಗಿದ್ದರೆ, ಮೊದಲಿಂದ ಕೃಷ್ಣನ ನಾಮವನ್ನು ಹೇಳ್ಕೊಳ್ತಾನೆ ಬಂದಿದ್ದರೆ ಕೃಷ್ಣನ ನಾಮ ಅವನಿಗೆ ಬರ್ತಾನೆ ಇರುತ್ತೆ, ಕೃಷ್ಣನ ಧ್ಯಾನ ಅವನಿಗೆ ಬರ್ತಾನೆ ಇರುತ್ತೆ. ಜೊತೆಗೆ ಆ ಒಂದು ಪ್ರಣವ ಅಕ್ಷರವನ್ನು ಹೇಳೋದ್ರಿಂದ ಅವನು ಭಗವಂತನ ಸಾನ್ನಿಧ್ಯಕ್ಕೆ ಹೋಗೋದ್ರಲ್ಲಿ ಸಂಶಯವಿಲ್ಲ. ಹೀಗಾಗಿ ಸುಲಭವಾದಂತಹ ಆ ಒಂದು ಪ್ರಣವಾಕ್ಷರವನ್ನು ನಾವು ಕನಿಷ್ಠ ಪಕ್ಷ ಹೇಳೋದಕ್ಕೆ ಪ್ರಯತ್ನವನ್ನು ಪಡಬೇಕು. ಸ್ತ್ರೀಯರಿಗೆ ಪ್ರಣವಾಕ್ಷರ ಹೇಳುವಂತಹ ಅಧಿಕಾರ ಇಲ್ಲ. ಹೀಗಾಗಿ ನಾವು ಕೃಷ್ಣನ ನಾಮಸ್ಮರಣವನ್ನೇ ಹೇಳಬೇಕು ಅಥವಾ ಶ್ರೀಮ್ ಅಂತ ಹೇಳ್ಕೋಬಹುದು. ಹೀಗಾಗಿ ಧ್ಯಾನ ಮಾಡ್ತಾ ಕೃಷ್ಣನ ನಾಮವನ್ನೇ ಹೇಳ್ಕೋಬೇಕು, ಶ್ರೀಮ್ ಅಂತ ಹೇಳ್ಕೋಬಹುದು. ಅಥವಾ ಗಂಡಸರು ಪ್ರಣವಾಕ್ಷರವನ್ನು ಇದನ್ನೇ ಅಭ್ಯಾಸ ಮಾಡಬೇಕು. ಯಾವಾಗ ನಮಗೆ ಸಮಯ ಸಿಕ್ಕುತ್ತೋ ಎಲ್ಲ ಓಡಾಡ್ತಾ ಇದ್ದಾಗ, ಸುಮ್ಮನೆ ಕುಳಿತಿದ್ದಾಗ, ಬೇರೆಯವರ ಕಡೆ ನೋಡ್ತಾ ಇದ್ದಾಗ, ನಮ್ಮ ಗಮನ ಯಾವುದೋ ಒಂದು ವಿಷಯದ ಮೇಲೆ ಇಲ್ಲದಿದ್ದಾಗ ಯಾವಾಗಲೂ ಕೂಡ ಫೋನನ್ನು ಸ್ಕ್ರೋಲ್ ಮಾಡೋದನ್ನು ಬಿಟ್ಟು ಇದನ್ನು ಹೇಳಿಕೊಂಡರೆ ನಿಜವಾಗಲೂ ನಮಗೆ ಮುಕ್ತಿ ಸಾಧ್ಯ. ಹಾಗೂ ಈ ಒಂದು ಪ್ರಪಂಚದ ನೀರಿರೋದಿಲ್ಲ, ನ್ಯೂಕ್ಲಿಯರ್ ಪವರ್ ಇತ್ಯಾದಿ ಎಲ್ಲ ಭಯಗಳು, ಹೆಣ್ಣು ಮಕ್ಕಳಿಗೆ ಭಯ, ಗಂಡಸರಿಗೆ ದುಡ್ಡಿಲ್ಲ, ಕೆಲಸ ಇಲ್ಲ ಅನ್ನೋಂತಹ ಭಯ, ಈ ಯಾವುದು ಭಯವೂ ಇರೋದಿಲ್ಲ. ಒಮ್ಮೆಲೆ ಭಗವಂತನ ಧಾಮವನ್ನು ಸೇರಿ ನಾವು ಬಹಳನೇ ಸಂತೋಷದಿಂದ ಯಾವುದಕ್ಕೂ ಕೊರತೆ ಇಲ್ಲದಂತೆ ಇರಬಹುದು. ಇಂದಿನ ಪಂಚಾಂಗವನ್ನು ನೋಡೋಣ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷೆ. ಇಂದು 29ನೇ ತಾರೀಕು ಶುಕ್ರವಾರ, ತ್ರಯೋದಶಿ ತಿಥಿ ಹಾಗೂ ಇಂದು ಸ್ವಾತಿ ನಕ್ಷತ್ರ. ಮತ್ತು ಇಂದು ಬುಧ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದು ಬಹಳನೇ ಮುಖ್ಯವಾದಂತಹ ಒಂದು ಗೋಚಾರವಾಗುತ್ತೆ. ಈ ಗೋಚಾರದಲ್ಲಿ ಯಾಕೆ ಇದು ಬಹಳ ಮುಖ್ಯವಾಗುತ್ತೆ ಅನ್ನೋದನ್ನು ನೋಡೋಣ. ಈಗಾಗಲೇ ಶುಕ್ರ ಮತ್ತು ಗುರು ಮಿಥುನ ರಾಶಿಯಲ್ಲಿ ಇದ್ದಾರೆ. ಬುಧ ಅವರನ್ನು ಸೇರೋದ್ರಿಂದ 3 ಶುಭ ಗ್ರಹಗಳು ಉಪಚಯದ ಮನೆಯಲ್ಲಿ ಇದ್ದಾಗ ವಸುಮದ್ಯೋಗ ಪ್ರಾಪ್ತಿಯಾಗುತ್ತೆ. ಇದರಿಂದ ಅನೇಕ ರಾಶಿಗಳಿಗೆ ಬಹಳ ದೊಡ್ಡದಾದಂತಹ ಧನಲಾಭ ಆಗೋದಿದೆ ಮತ್ತು ಅನೇಕ ರಾಶಿಗಳಿಗೆ ಬಹಳ ಮುಖ್ಯವಾದಂತಹ ಜೀವನದ ತಿರುವುಗಳು, ಯಾವುದು ಅವರು ತೊಂದರೆಗೆ ಒಳಗಾಗಿ ಹಿಂಜರಿಕೆ ಮಾಡ್ತಾ ಇದ್ರು ಅಂತಹ ತಿರುವುಗಳು ಸಾಧ್ಯವಾಗುವಂತಹ ಸಂದರ್ಭಗಳು ಈಗ ತಾವಾಗಿ ಸೃಷ್ಟಿಯಾಗುತ್ತೆ. ಮೇಷರಾಶಿಯವರಿಗೆ ತೃತೀಯದಲ್ಲಿ ವಸುಮದ್ಯೋಗ ಉಪಚಯದಲ್ಲಿ, ಹೀಗಾಗಿ ಈಗ ಧನಾಗಮ, ಹೇರಳವಾದಂತಹ ಧನಾಗಮ, ದೊಡ್ಡದಾದಂತಹ ಒಂದು ದುಡ್ಡು ಕೈಗೆ ಬರುವಂತಹ ಒಂದು ಸಂದರ್ಭ ನಿಮಗೆ ಸೃಷ್ಟಿಯಾಗತ್ತೆ. ವೃಷಭ ರಾಶಿಯವರಿಗೆ ನಿಮ್ಮ ಮನೆಯಲ್ಲಿ ದೊಡ್ಡದಾದಂತಹ ಒಂದು ಶುಭ ಸಮಾರಂಭ ಜರುಗತ್ತೆ. ಮನೆಯಲ್ಲಿ ಅತಿ ಹೆಚ್ಚಿನ ನೆಮ್ಮದಿ, ನಿಮಗೂ ಕೂಡ ಹೇರಳವಾದಂತಹ ಧನಾಗಮವಾಗುತ್ತೆ. ಯಾಕೆಂತಂದರೆ ನಿಮ್ಮ ಸುಖ ಮತ್ತು ಧನ ಸ್ಥಾನದಲ್ಲಿ 3 ಶುಭ ಗ್ರಹಗಳು ಸೇರ್ತಾ ಇದ್ದಾವೆ. ಇದು ಬುಧ ಅಥವಾ ಶುಕ್ರ ಈ ರಾಶಿಯನ್ನು ಬಿಟ್ಟು ಆಚೆ ಹೋಗೋ ತನಕ ಈ ಯೋಗ ಇರುತ್ತೆ. ಹಾಗಾಗಿ 10 ದಿನಗಳ ತನಕ ಈ ಯೋಗ ಎಲ್ಲರಿಗೂ ಮುಂದುವರಿಯುತ್ತೆ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ 3 ಗ್ರಹಗಳು, ಶುಭ ಗ್ರಹಗಳು ಸೇರಿರೋದ್ರಿಂದ ಇದರಲ್ಲಿ ಶುಕ್ರ ನಿಮ್ಮ ರಾಶಿಯಲ್ಲಿ ಇರೋದು ಒಳ್ಳೆಯ ಫಲವನ್ನು ಕೊಡ್ತಾನೆ. ಆದರೆ ಬುಧ ಮತ್ತು ಗುರು ನಿಮ್ಮ ರಾಶಿಯಲ್ಲೇ ಇರೋದು ಅಷ್ಟೊಂದು ಶುಭಕರವಾದಂತಹ ಫಲವನ್ನು ಕೊಡೋದಿಲ್ಲ. ಹೀಗಾಗಿ ನಿಮಗೆ ಸ್ವಲ್ಪ ತೊಂದರೆ ಆಗಬಹುದು ಮತ್ತು ನಿಮ್ಮ ವ್ಯಕ್ತಿತ್ವದಲ್ಲಿ ಬಹಳನೇ ಮುಖ್ಯವಾದಂತಹ ಬದಲಾವಣೆ ಈಗ ಸಂಭವಿಸಬಹುದು. ಇಂದು ಬುಧ ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಮುಂದಿನ 10 ದಿನಗಳ ತನಕ ಅನೇಕ ರಾಶಿಗಳಿಗೆ ವಸುಮದ್ಯೋಗ ಪ್ರಾಪ್ತಿಯಾಗ್ತಾ ಇದೆ ಹಾಗೂ ಬಹಳ ಶುಭಕರವಾದಂತಹ ಯೋಗಗಳು ಪ್ರಾಪ್ತಿಯಾಗ್ತಾ ಇದೆ. ಜೀವನದಲ್ಲಿ ನೀವು ಅನೇಕ ಕಾಲಗಳಿಂದ ಮುಂದೂಡ್ತಾ ಇದ್ದಂತಹ ಬದಲಾವಣೆಗಳು ಹಾಗೂ ನಿರ್ಧಾರಗಳನ್ನು ಈಗ ಗ್ರಹಗಳು ನಿಮ್ಮ ಕೈಲಿ ಖಂಡಿತವಾಗಲೂ ಮಾಡಿಸಿಯೇ ತೀರುತ್ತವೆ. ಮೇಷರಾಶಿಯವರಿಗೆ ನಿಮ್ಮ ತೃತೀಯ ಭಾವದಲ್ಲಿ ವಸುಮದ್ಯೋಗ ಪ್ರಾಪ್ತಿಯಾಗ್ತಾ ಇರೋದ್ರಿಂದ ಹೇರಳವಾದಂತಹ ಧನಾಗಮ, ಮುಖ್ಯವಾದಂತಹ ಒಂದು
ಯಾವುದೋ ಒಂದು ಮೂಲದಿಂದ ನಿಮಗೆ ಹಣ ಕೈಗೆ ಸೇರಲೇಬೇಕು. ನಿಮ್ಮ ಪರಾಕ್ರಮ ಬಹಳನೇ ಈಗ ಎಲ್ಲರಿಗೂ ಮನೆ ಮಾತಾಗುವಂತಹ ಪರಾಕ್ರಮದ ಕೆಲಸವನ್ನು ಈಗ ನೀವು ಮಾಡಬಹುದು. ನಿಮ್ಮ ಆತ್ಮವಿಶ್ವಾಸ ಬಹಳನೇ ಚೆನ್ನಾಗಿ ಮುಂದುವರಿಯೋದಿದೆ. ಆತ್ಮವಿಶ್ವಾಸ ಬಹಳ ಚೆನ್ನಾಗಿ ನಿಮಗೆ ಸಹಾಯವನ್ನು ಈಗ ಮಾಡುತ್ತೆ. ವೃಷಭ ರಾಶಿಯವರಿಗೆ ನಿಮ್ಮ ಸುಖ ಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ 3 ಶುಭ ಗ್ರಹಗಳು ಬರ್ತಾ ಇರೋದರಿಂದ ದೊಡ್ಡದಾದಂತಹ ಒಂದು ಶುಭ ಸಮಾರಂಭ ಈಗ ಜರುಗೋದ್ರಲ್ಲಿ ಸಂದೇಹವೇ ಇಲ್ಲ. ಹಾಗೂ ನಿಮಗೆ ಯಥೇಚ್ಛವಾದಂತಹ ಧನಾಗಮ, ಈಗ ದೊಡ್ಡದಾದಂತಹ ಯಾವುದೋ ಒಂದು ಕಾಂಟ್ರಾಕ್ಟ್ ಇತ್ಯಾದಿಗಳು ನಿಮ್ಮ ಕೈಗೂಡುವ ಸಾಧ್ಯತೆ ಈಗ ಖಂಡಿತ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲಿ 2 ಶುಭ ಗ್ರಹಗಳು ಅಷ್ಟೊಂದು ಒಳ್ಳೆಯದಲ್ಲ, ಗುರು ಮತ್ತು ಬುಧ. ಇದರಿಂದ ಅಷ್ಟೊಂದು ಒಳ್ಳೆಯದಲ್ಲ. ಆದರೆ ಶುಕ್ರ ನಿಮಗೆ ಬಹಳ ಒಳ್ಳೆಯದು. ಹೀಗಾಗಿ ಈಗ ನಿಮ್ಮ ವ್ಯಕ್ತಿತ್ವದಲ್ಲಿ ಬಹಳ ದೊಡ್ಡದಾದಂತಹ ಏನೋ ಒಂದು ಬದಲಾವಣೆಯನ್ನು ಈಗ ನೀವು ಮಾಡ್ಕೊಳ್ತೀರಿ. ಟ್ರಾನ್ಸ್ಫಾರ್ಮೇಷನ್ ಇದು ಖಂಡಿತವಾಗಲೂ ಈಗ ಆಗಿ ಹೋಗುತ್ತೆ. ಆಧ್ಯಾತ್ಮಿಕವಾಗಿ ಒಳ್ಳೆಯದಾದಂತಹ ಬದಲಾವಣೆಯನ್ನು ಈಗ ನೀವು ಮಾಡಿಕೊಳ್ಳುತ್ತೀರಿ. ಕರ್ಕ ರಾಶಿಯವರಿಗೆ ನಿಮ್ಮ ವ್ಯಯಭಾವದಲ್ಲಿ 3 ಗ್ರಹಗಳು ಬಂದಿರೋದ್ರಿಂದ ಬಹಳ ದೊಡ್ಡದಾದಂತಹ ಖರ್ಚು ವೆಚ್ಚ ಈಗ ನಿಮ್ಮ ಕೈ ಬಿಡೋದಿದೆ. ದೊಡ್ಡದಾದಂತಹ ಹಣದ ಮೂಲ ಈಗ ನಿಮ್ಮ ಕೈ ಬಿಡುತ್ತೆ. ಹಾಗೂ ಮುಖ್ಯವಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಅಥವಾ ಸಮಾಜದಲ್ಲಿರುವಂತಹ ಗಣ್ಯರಿಂದ ಈಗ ನಿಮಗೆ ಒಂದು ತೊಂದರೆ ಆಗೋದಿದೆ. ದೊಡ್ಡದಾದಂತಹ ಪಾರ್ಟ್ನರ್ಶಿಪ್ಪಲ್ಲಿ ಒಡಕು ಸಂಪೂರ್ಣವಾಗಿ ಆಗೋದಿದೆ. ಅಥವಾ ಒಂದು ದೊಡ್ಡ ಪ್ರಾಜೆಕ್ಟ್ ಎಲ್ಲಿಂದ ನಿಮಗೆ ಹಣ ಕೈಗೆ ಬರ್ತಾ ಇತ್ತೋ ಅದರಲ್ಲಿ ಕಡಿತ ಈಗ ಆಗೋದಿದೆ. ಹೀಗಾಗಿ ಈಗ ಬಹಳ ಕಷ್ಟವಾದಂತಹ ಪರಿಸ್ಥಿತಿ ನಿಮಗೆ ಬರೋದಿದೆ. ಸಿಂಹ ರಾಶಿಗೆ ನಿಮ್ಮ ಉಪಚಯ ಸ್ಥಾನದಲ್ಲಿ 3 ಶುಭ ಗ್ರಹಗಳು, ವಸುಮದ್ಯೋಗ, ಹೆಚ್ಚಾದಂತಹ ದುಡ್ಡು ಇವಾಗ ನಿಮಗೆ ಬರಲೇಬೇಕು. ಗುಂಪುಗಳಿಂದ ಲಾಭ, ಅನೇಕ ವರ್ಷಗಳು ಅಥವಾ ಅನೇಕ ತಿಂಗಳುಗಳಿಂದ ನಿಮಗೆ ಕೈಗೂಡಬೇಕಾಗಿರುವಂತಹ ಧನ ಈಗ ಒಮ್ಮೆಲೆ ನೀವು ಕಾಣಬಹುದು. ಕನ್ಯಾ ರಾಶಿಯವರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡದಾದಂತಹ ತಿರುವು, ದೊಡ್ಡದಾದಂತಹ ವಸುಮದ್ಯೋಗ ಇರೋದರಿಂದ ಪುನಃ ನಿಮಗೆ ಧನಾಗಮ, ಪ್ರತಿಷ್ಠೆ ಪ್ರಾಪ್ತಿ, ಕಾರ್ಯದಲ್ಲಿ ಪ್ರಮೋಷನ್, ದೊಡ್ಡದಾದಂತಹ ಪ್ರಮೋಷನ್ ಅಥವಾ ಯಾವುದೋ ಒಂದು ಮುಖ್ಯವಾದಂತಹ ತಿರುವು ನಿಮಗೆ ಖಂಡಿತ ಸಾಧ್ಯ. ತುಲಾ ರಾಶಿಯವರಿಗೆ ನಿಮ್ಮ ನವಮದಲ್ಲಿ 3 ಗ್ರಹಗಳು ಸೇರ್ತಾ ಇದೆ. ಇದರಲ್ಲಿ ಬುಧ ಅಷ್ಟೊಂದು ಒಳ್ಳೆಯದಲ್ಲ. ಹೀಗಾಗಿ ಇಲ್ಲಿವರೆಗೂ ಇದ್ದಂತಹ ಭಾಗ್ಯಕ್ಕೆ ಈಗ ಚ್ಯುತಿ ಬರಬಹುದು. ನಿಮಗೆ ಯಾವುದೋ ಒಂದು ದೊಡ್ಡದಾದಂತಹ ಪರಿಸ್ಥಿತಿಯಲ್ಲಿ ನೀವೇ ಎಲ್ಲ ಸರ್ವಸ್ವ ಅಂತ ನೀವು ತಿಳಿದುಕೊಂಡಿದ್ದರೆ ಈಗ ಅದು ಸ್ವಲ್ಪ ಮುರಿದು ಬೀಳಬಹುದು. ಬೇರೆಯವರಿಗೆ ನೀವು ಪಾಲು ಕೊಡಬೇಕಾಗಿ ಬರಬಹುದು. ಅಥವಾ ನಿಮ್ಮ ಭಾಗ್ಯದ ಪರೀಕ್ಷೆ ಈಗ ಆರಂಭವಾಗುವುದು. ಮುಂದಿನ 10 ದಿನಗಳಲ್ಲಿ ಭಾಗ್ಯ ಸ್ವಲ್ಪ ಕಡಿಮೆಯಾಗಿ ಅದೃಷ್ಟ ಪರೀಕ್ಷೆ ನಡೆಯಬಹುದು. ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಅಷ್ಟಮದಲ್ಲಿ 3 ಶುಭ ಗ್ರಹಗಳು, ಇದರಲ್ಲಿ ಎಲ್ಲವೂ ಒಳ್ಳೆಯದೇ ಆಗಿದ್ದರಿಂದ ಹಿಂದಿನ 3-4 ವರ್ಷಗಳಲ್ಲಿ ನಿಮ್ಮ ಮನಸ್ಸಿಗೆ ಆದಂತಹ ಘಾಸಿಗೆ ಈಗ ಮುಲಾಮು ಹಚ್ಚಿದಂತೆ ಆಗಿ ಎಲ್ಲರೂ ಕೂಡ ನಿಮ್ಮನ್ನು ಮುದ್ದು ಹಾಕಿಕೊಂಡು ನಿಮಗೆ ಬಹಳನೇ ಮನಸ್ಸಿಗೆ ಸಮಾಧಾನ ಕೊಡುವಂತಹ ಸಂದರ್ಭಗಳನ್ನು ನೋಡುತ್ತೀರಿ. ಧನು ರಾಶಿಯವರಿಗೆ ನಿಮ್ಮ ಸಪ್ತಮ ಸ್ಥಾನದಲ್ಲಿ 3 ಗ್ರಹಗಳು ಯಾವುದೂ ಒಳ್ಳೆಯದಲ್ಲ. ಹೀಗಾಗಿ ಇದರಿಂದ ದೊಡ್ಡದಾದಂತಹ ಒಂದು ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿ ಅಥವಾ ಸಹೋದ್ಯೋಗಿಗಳ ಮಧ್ಯೆ ದೊಡ್ಡದಾದಂತಹ ಒಂದು ಬಿರುಕು ಈಗ ಆಗತ್ತೆ. ಆದರೆ ನೀವು ನನ್ನದಾದಂತಹ ಪ್ರಿನ್ಸಿಪಲ್ಸ್, ನನ್ನದೇ ಆದಂತಹ ನಿಯಮಗಳಿಗೆ ನಾನು ಸರಿಯಾಗಿ ಬದ್ಧನಾಗಿದ್ದೇನೆ, ಹೀಗಾಗಿ ಅದ್ಯಾವುದೂ ತೊಂದರೆಯಲ್ಲ, ನಾನು ನಿಭಾಯಿಸಿಕೊಳ್ತೇನೆ ಅನ್ನಂತಹ ಒಂದು ಆತ್ಮವಿಶ್ವಾಸವನ್ನು ನೀವು ನೋಡಬಹುದು. ಆದರೂ ಕೂಡ ಗುರು ನಿಮ್ಮ ಸಪ್ತಮದಲ್ಲಿ ಇರೋದರಿಂದ ಒಂದು ದೊಡ್ಡದಾದಂತಹ ಪಾರ್ಟ್ನರ್ಶಿಪ್ ಯಾವುದು ಇತ್ತೋ ಅದರಲ್ಲಿ ಈಗ ಒಡಕು ಖಂಡಿತವಾಗಲೂ ಸಾಧ್ಯವಾಗಬಹುದು. ಅಥವಾ ನೀವು ಯಾರನ್ನು ಬಿಡಬೇಕು ಅಂತ ಮನಸ್ಸು ಮಾಡಿಕೊಂಡಿದ್ರಿ, ಪ್ರಯತ್ನ ಪಡ್ತಾ ಇದ್ರಿ, ಸಾಧ್ಯವಾಗಿಲ್ಲದೆ ಹೋದರೆ ಈಗ ಅದು ಸಾಧ್ಯವಾಗುತ್ತೆ. ಯಾರ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ರಿ ಅದು ಕೂಡ ಈಗ ಹೊಸದಾಗಿ ಸಾಧ್ಯವಾಗುತ್ತೆ. ಮಕರ ರಾಶಿಯವರಿಗೆ ನಿಮ್ಮ ಷಷ್ಠ ಭಾವದಲ್ಲಿ 3 ಗ್ರಹಗಳು, ವಸುಮದ್ಯೋಗ ಖಂಡಿತವಾಗಲೂ ಪ್ರಾಪ್ತಿಯಾಗುತ್ತೆ. ಶತ್ರುಗಳು ಒಮ್ಮೆಲೆ ನಾಶವಾಗಿ ಸಂಪೂರ್ಣವಾಗಿ ನೆಲ ಕುಸಿಯುವಂತಹ ಸಾಧ್ಯತೆಗಳನ್ನು ನೀವು ನೋಡ್ತೀರಿ. ಬಹಳ ಪರಾಕ್ರಮದಿಂದ ಮುಖ್ಯವಾದಂತಹ ನಿಮ್ಮ ಜೀವನದಲ್ಲಿ ಆಗಬೇಕಾದಂತಹ ದೊಡ್ಡದಾದಂತಹ ಒಂದು ತಿರುವನ್ನು ನೋಡ್ತೀರಿ. ಹಾಗೂ ಮುಂದಿನ 10 ದಿನಗಳ ತನಕ ಶತ್ರುಗಳು ಬಹಳನೇ ಮುಖ್ಯವಾಗಿ ನಿಮ್ಮ ಗಮನದಲ್ಲಿ ಇರಬೇಕಾಗಿ ಬರಬಹುದು. ಆದರೂ ಕೂಡ ಜಯವನ್ನು ನೀವು ಖಂಡಿತವಾಗಲೂ ಸಾಧಿಸೋದ್ರಿಂದ ಹುಷಾರಾಗಿ ಇರಬೇಕಾಗತ್ತೆ. ಕುಂಭರಾಶಿಯವರಿಗೆ ನಿಮ್ಮ ಪಂಚಮ ಸ್ಥಾನದಲ್ಲಿ 3 ಗ್ರಹಗಳು, ಶುಕ್ರ ಗುರು ಒಳ್ಳೆಯದು, ಬುಧ ಅಷ್ಟೊಂದು ಒಳ್ಳೆಯದಲ್ಲ. ಹೀಗಾಗಿ ಈಗ ನಿಮ್ಮ ಕ್ರಿಯಾತ್ಮಕತೆಯ ವಿಚಾರದಲ್ಲಿ ಯಾರ್ಯಾರು ಕಲಾವಿದರೆಲ್ಲ ಇದ್ದೀರಿ, ಫಿಲ್ಮ್ ಆರ್ಟಿಸ್ಟ್ ಇತ್ಯಾದಿಗಳು ಇದ್ದೀರಿ, ನಿಮಗೆಲ್ಲರಿಗೂ ಈಗ ಬಹಳನೇ ಶುಭವಾದಂತಹ ಸಂದರ್ಭ. ಆದರೂ ಮಾತಿನಿಂದ, ಒಂದೇ ಒಂದು ಮಾತಿನಿಂದ ಎಲ್ಲವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಮಾತು ಮುಖ್ಯವಾಗುತ್ತೆ.
ಹಾಗೂ ಮಕ್ಕಳ ವಿಚಾರದಲ್ಲಿ ಈಗ ಬಹಳ ಮುಖ್ಯವಾದಂತಹ ದೊಡ್ಡ ನಿರ್ಧಾರವನ್ನು ನೀವು ತಗೊಳ್ಬೇಕಾಗಿ ಬರಬಹುದು. ಇನ್ವೆಸ್ಟ್ಮೆಂಟ್ಗಳಲ್ಲಿ ಪ್ರಾಫಿಟ್ ಇತ್ಯಾದಿಗಳು ಬರ್ತಾ ಇದ್ದರೆ ಈಗ ಒಮ್ಮೆಲೆ ಸ್ವಲ್ಪ ಸಣ್ಣದಾದ ಅಚಾತುರ್ಯದಿಂದ ದುಡ್ಡನ್ನು ಕಳೆದುಕೊಳ್ಳಬೇಕಾಗಿ ಬರಬಹುದು. ಮೀನರಾಶಿಯವರಿಗೆ ನಿಮ್ಮ ಚತುರ್ಥ ಭಾವದಲ್ಲಿ 3 ಶುಭ ಗ್ರಹಗಳು 3 ಕೂಡ ಒಳ್ಳೆಯ ಫಲವನ್ನೇ ಕೊಡ್ತಾ ಇದ್ದಾವೆ. ಹೀಗಾಗಿ ಈಗ ಆಸ್ತಿ ಪಾಸ್ತಿ ಲಾಭ ಮತ್ತು ನಿಮಗೆ ವಿದ್ಯೆಯಲ್ಲಿ ಬಹಳ ದೊಡ್ಡದಾದಂತಹ ಒಂದು ಹೆಜ್ಜೆಯನ್ನು ಇಡುವಂತಹ ಸಾಧ್ಯತೆ ಮತ್ತು ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಿ ನಿಮಗೆ ಬಹಳ ದೊಡ್ಡದಾದಂತಹ ಬ್ರೇಕ್ ಥ್ರೂ ನಿಮ್ಮ ಕೆರಿಯರಲ್ಲಿ ಈಗ ಸಾಧ್ಯವಾಗುತ್ತೆ. ಮತ್ತು ಯಾರ್ಯಾರು ರಿಯಲ್ ಎಸ್ಟೇಟ್ ಇತ್ಯಾದಿಗಳನ್ನು ಮಾಡ್ತಾ ಇದ್ದೀರಿ ನಿಮಗೆ ಬಹಳ ಮುಖ್ಯವಾದಂತಹ ಭೂಮಿಯಿಂದ ಒಂದು ಲಾಭ ಅಥವಾ ಒಂದು ಒಳ್ಳೆಯ ಸಮಾಚಾರವನ್ನು ನೀವು ಈಗ ಕೇಳ್ತೀರಿ. ತಾಯಿಯ ಆರೋಗ್ಯದಲ್ಲಿ ಸುಧಾರಣೆ, ತಾಯಿಯಿಂದ ಮನಸ್ಸಿಗೆ ನೆಮ್ಮದಿ ಹಾಗೂ ಆಸ್ತಿ ಪಾಸ್ತಿ ವಿಚಾರಗಳಲ್ಲಿ ಚಿರಾಸ್ತಿ ಚರಾಸ್ತಿ ಯಾವುದು ನಿಮಗೆ ಬರಬೇಕಿತ್ತೋ ಅದರಲ್ಲಿ ಪಾಲುದಾರಿಕೆ ಇತ್ಯಾದಿಗಳಲ್ಲಿ ಕೋರ್ಟ್ ಕಚೇರಿ ಮ್ಯಾಟರ್ಗಳ ಎಲ್ಲದರಲ್ಲೂ ಕೂಡ ಒಮ್ಮೆಲೆ ಬಹಳ ದೊಡ್ಡದಾದಂತಹ ಜಯವನ್ನು ನೀವು ನೋಡುವಂತಹ ಸಂದರ್ಭ ಈಗ ನಿಮಗೆ ಒದಗಿ ಬರುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಗೀತಾ ಶ್ಲೋಕಗಳ ಶ್ರವಣ ಪಠನ ಮನನ ಲೇಖನ ಯಾವುದು ಒಂದನ್ನು ಕೂಡ ಮಾಡಿದರೂ ಅಂತ್ಯಕಾಲದಲ್ಲಿ ಭಗವಂತನ ನಾಮ ಸ್ಮರಣೆ ಪ್ರಾಪ್ತಿ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.